ಶಿರಾದಲ್ಲಿ ಕಾಣೆಯಾದ ಮಗು ಬೆಂಗಳೂರಿನಲ್ಲಿ ಸಿಕ್ತು. 1 ತಿಂಗಳ ಹಿಂದೆ ಕಾಣೆಯಾಗಿದ್ದ ಮಗುವಿನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಅದು ಶಿರಾ ತಾಲೂಕಿನ ಮಾಗೋಡಿ ಗ್ರಾಮದಲ್ಲಿ ರಂಗನಾಥನ ಜಾತ್ರಾ ಸಂಭ್ರಮ ಮನೆ ಮಾಡಿತ್ತು ಕಣ್ರಿ. ಜಾತ್ರೆಗೆ ತಾತನ ಜೊತೆ ಬಂದಿದ್ದ 2 ವರ್ಷದ ಮಗು ದಿಢೀರಂತ ಕಾಣೆಯಾಗಿತ್ತು. ಈಗಷ್ಟೇ ಇದ್ದ ಮಗು ಎಲ್ಲಿಗೆ ಹೋಯ್ತು ಅಂತ ತಾತ ಫುಲ್ ಗಾಬರಿಯಾಗಿದ್ರು. ಆದ್ರೆ ಮಗು ಮಾತ್ರ ಕಂಡು ಬಂದಿರ್ಲಿಲ್ಲ. ಹಾಗಾದ್ರೆ ಮಗು ಹೋಗಿದ್ದಾದ್ರೂ ಎಲ್ಲಿಗೆ ಅನ್ನೋ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ. ಕಾಣೆಯಾದ ಮಗುವಿನ ಪ್ರಕರಣ ಸುಖಾಂತ್ಯ ಆಗಿದ್ದೆ ಬಲು ರೋಚಕ ಕಣ್ರಿ. ಇತ್ತ ಮಗು ಕಳೆದುಕೊಂಡ ಪೋಷಕರು ಪೊಲೀಸರಿಗೆ ದೂರನ್ನ ನೀಡಿದ್ರು. ಮಗುವಿಗಾಗಿ ಆಂಧ್ರ, ತುಮಕೂರು ಸೇರಿದಂತೆ ಹಲವು ಕಡೆ ಹುಡುಕಾಟ ನಡೆಸಿದ್ರು. ಆದ್ರೆ ಮಗು ಮಾತ್ರ ಎಲ್ಲಿಯೂ ಕಂಡು ಬಂದಿರಲಿಲ್ಲ. ಆದ್ರೆ ಜಾತ್ರೆಯ ಸಿಸಿ ಕ್ಯಾಮೆರಾದಲ್ಲಿ ಕೊನೆಯ ಬಾರಿ ಮಗು ತಾತನ ಜೊತೆ ಕಂಡು ಬಂದಿತ್ತು. ಆದ್ರೆ ಪಕ್ಕದಲ್ಲಿ ಇಬ್ರು ಅನುಮಾನಾಸ್ಪದ ಮಹಿಳೆ ಮತ್ತು ಪುರುಷ ನಿಂತ್ಕೊಂಡಿದ್ರು. ಅವರೇ ಮಗುವಿಗೆ ಚಾಕ್ಲೇಟ್ ಆಸೆ ತೋರಿಸಿ ಮಗುವಿನ ಕಿಡ್ನಾಪ್ ಮಾಡಿದ್ದು ಪೊಲೀಸರ ಪ್ರಾಥಮಿಕ ವರದಿಯಲ್ಲಿ ತಿಳಿದು ಬಂದಿತ್ತು. ಶಿರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ 2ನೇ ತಾರೀಕು ಒಂದು ಕಂಪ್ಲೇಂಟ್ ಬಂದಿರುತ್ತೆ. ದಟ್ ಒಂದು 2.5 ವರ್ಷ 2.5 year old ಮಗು ಒಬ್ಬರು ಕಾಣೆಯಾಗಿದ್ರು ಅಂತ ಅವರು ತಂದೆ ತಾಯಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಮುಷ್ಟಿಗೆರಹಳ್ಳಿ ಗ್ರಾಮಕ್ಕೆ ಬಂದಿರ್ತಾರೆ ಮಾಗೋಡು ಜಾತ್ರೆಗೆ. ಸೊ ಆ ಜಾತ್ರೆಯಲ್ಲಿ ಇದ್ದಾಗ 1ನೇ ತಾರೀಕು ಫೆಬ್ರವರಿ ಸಾಯಂಕಾಲ ಸುಮಾರು 7 ಗಂಟೆಗೆ ಯಾರೋ ಇಬ್ಬರು ಬಂದು ಆ ಮಗುನ ಕರ್ಕೊಂಡು ಹೋಗಿದ್ರು ಅಂತ ನಮಗೆ ಮಾಹಿತಿ ತಿಳಿದು ಬರುತ್ತೆ. ಸೊ ಅದ್ರ ಮೇಲೆ ನಾವು ಇಮಿಡಿಯೇಟಾಗಿ FIR ರಿಜಿಸ್ಟರ್ ಮಾಡಿ ಟೀಮ್ಸನ್ನು ಫಾರ್ಮ್ ಮಾಡಿದ್ವಿ. ಎಲ್ಲ ಕಡೆ ನಾವು ಇದು ಮಾಡಿದ್ವಿ. ಸೊ ಆದಷ್ಟು ಬೇಗ ನಾವು ಅದು ಸೆಕ್ಯೂರ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಡುವಾಗ ಸೊ ನಮ್ಮ ಪೊಲೀಸರೆಲ್ಲ ಮಾಡಿ ಪತ್ತೆ ಮಾಡಿ ಬ್ಯಾಂಗ್ಳೂರಲ್ಲಿ ಒಬ್ಬ ಲೇಡಿ ಶಾಂತಾ ಮೇರಿ ಅನ್ನೋರ ಮನೆಯಲ್ಲಿ ಮಗು ಇತ್ತೆ ಅನ್ನೋದು ಕಂಡು ಬಂದಿದೆ. ಆಮೇಲೆ ಅದು ಈ ಘಟನೆ ನಡೆದಿರುವ ಈ ಕಾರಣ ಏನನ್ನೋದು ತಿಳ್ಕೊಳ್ಳುವಾಗ ನರಸಯ್ಯ ಅನ್ನೋರು ಮತ್ತು ಈ ಶಾಂತಾ ಮೇರಿ ಇವರು ವರ್ಷಕ್ಕೆ ಅಕ್ಕ ತಮ್ಮ ಆಗಿರಬೇಕು. ಸೊ ಅವರಿಬ್ಬರೂ ಅರೆಸ್ಟ್ ಮಾಡಿ ನಾವು ಮಗುನು ಇದು ಮಾಡಿ ಸೆಕ್ಯೂರ್ ಮಾಡಿ ಅವ್ರ ತಂದೆ ತಾಯಿಗೆ ಕೊಡಲಾಗಿದೆ. ಬೆಂಗಳೂರಿನ ಕೋರಮಂಗಲ ಮಹಿಳೆ ಮನೆಯಲ್ಲಿ ಮಗು ಪತ್ತೆ. ಗಂಡು ಮಗು ಆಸೆಗಾಗಿ ಮಗುವಿನ ಕಿಡ್ನಾಪ್ ಮಾಡಿದ್ದ ಕಿರಾತಕ್ಕೆ. ಶಿರಾದಲ್ಲಿ ಕಾಣೆಯಾದ ಮಗು ಬೆಂಗಳೂರಿನ ಕೋರಮಂಗಲದ ಮನೆಯಲ್ಲಿ ಕಂಡು ಬಂದಿತ್ತು. ಇಲ್ಲಿನ ಶಾಂತಮೇರಿ ಎಂಬಾಕೆಗೆ 2 ಹೆಣ್ಣು ಮಕ್ಕಳೇ ಇದ್ವು. ಹೀಗಾಗಿ ಗಂಡು ಮಗುವಿನ ಆಸೆಗೆ ಬಿದ್ದು ಇಂಥ ಕೃತ್ಯ ಎಸಗಿದ್ದಳು. ಈಕೆಗೆ ಇವರ ಶಿರಾದ ಸಂಬಂಧಿ ನರಸಯ್ಯ ಸಾಥ್ ನೀಡಿದ್ದ. ನೇರವಾಗಿ ಶಿರಾದ ಮಾಗೋಡು ರಂಗನಾಥ ಜಾತ್ರಾ ಮಹೋತ್ಸವದಿಂದ ಬೆಂಗಳೂರಿಗೆ ಮಗುವಿನ ಕರೆತಂದಿದ್ರು. ಇದೀಗ ಕೋರಮಂಗಲದ ಪೊಲೀಸರು ಮಗುವಿನ ಪೋಷಕರಿಗೆ ಮಗುವನ್ನ ಒಪ್ಪಿಸಿದ್ದಾರೆ. ಇನ್ನು ಮಗು ಕದ್ದ ಆರೋಪಿಗಳನ್ನ ಬಂಧಿಸಲಾಗಿದೆ. ತಮಗೆ ಗಂಡು ಮಗು ಆಗಲಿಲ್ಲ ಎನ್ನೋ ಕಾರಣಕ್ಕೆ ಬೇರೆಯವರ ಮಕ್ಕಳನ್ನ ಕದಿಯುವುದು ಅದ್ಯಾವ ನ್ಯಾಯ ಅಲ್ವಾ? ಇಂಥವರಿಂದ ಪೋಷಕರು ಜಾತ್ರೆಯಲ್ಲಿ ಮಕ್ಕಳನ್ನ ಬಿಡುವಾಗ ಎಚ್ಚರ ಎಚ್ಚರ. ಕಳ್ಳರು ಯಾವ ಕ್ಷಣದಲ್ಲಿ ಬರ್ತಾರೆ ಅಂತ ಹೇಳೋದಕ್ಕೆ ಆಗಲ್ಲ ನೋಡಿ. ಯಾವುದಕ್ಕೂ ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗ್ಬೇಕಾದ್ರೆ ಎಚ್ಚರದಿಂದ ಇದ್ದರೆ ಒಳ್ಳೆಯದು. ಬಿಗ್ ಟಿವಿ ಕರ್ನಾಟಕ, ಶಿರಾ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.